ಈಗ ನಿನ್ನೆ ರಾತ್ರಿ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ 14 ಸೈಟನ್ನು ನಾನು ವಾಪಸ್ ಕೊಡ್ತೀನಿ ಅಂತ. ಇದುವರೆಗೆ ಯಾಕೆ ಹೋರಾಟ ಮಾಡಿದ್ರೂ ಗೊತ್ತಿಲ್ಲ. ಯಾವುದೇ ವಿಚಾರಣೆಯನ್ನು ಎದುರಿಸಲಿಕ್ಕೆ ನಾನು ಸಿದ್ಧ, ನಾನು ತಪ್ಪು ಮಾಡಲಿಲ್ಲ, ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ಕೊಳ್ತಾ ಬಂದರು. ರಾಜಭವನದಲ್ಲಿ ನೀವು ಅಪರಾಧಿ ಅಂತ ರಾಜ್ಯಪಾಲರು ಹೇಳಿಲ್ಲ, ನಿಮ್ಮ ಮೇಲೆ ಎನ್ಕ್ವೈರಿ ಮಾಡಲಿ ಅಂತೇಳಿ ಪರ್ಮಿಷನ್ ಕೊಟ್ಟರು. ಒಂದು ಸಂವಿಧಾನದತ್ತವಾದಂಥ ಪೀಠ ರಾಜ್ಯಪಾಲರ ಇದನ್ನು ಮಾಡಿ ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ರು, ಚಪ್ಪಲಿಲಿ ಹೊಡೆದ್ರು. ಹಳ್ಳಿನಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಈ ರೀತಿ ಒಂಥರ ದೌರ್ಜನ್ಯ, ಕಾನೂನು ಸಂವಿಧಾನ ಯಾವುದೋ ನಮ್ಗೆ ಅಪ್ಲೈ ಆಗೋದಿಲ್ಲ, ಎಲ್ಲದೂ ಬೇರೆಯವ್ರಿಗೆ ಅದು ಅಂತ ಹೇಳಿ ಭಾವಿಸ್ತಿದ್ರು. ನಿನ್ನೆ ರಾತ್ರಿ ಒಂಥರ ಸರೆಂಡರ್ ಆಗಿದ್ದಾರೆ. ಅವರು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಇದನ್ನು ಮೊದಲೇ ಯಾಕೆ ಒಪ್ಪಿಬಾರ್ದಾಗಿತ್ತು? ಯಾಕೆ ತಪ್ಪು ಮಾಡಿದ್ರು ಇವರು? 40-50 ವರ್ಷದ ನನ್ನ ಸಾರ್ವಜನಿಕ ಬದುಕು, ನನ್ನ ಬಟ್ಟೆ ಮೇಲೆ ಒಂದು ಚಿಕ್ಕ ಕಪ್ಪು ಚುಕ್ಕಿ ಇಲ್ಲ ಅಂತೇಳಿ ಹೇಳ್ತಾ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಹಿಂಗೆ ಆಗೋದ್ರು? ಅಂದರೆ ನಾನು ಏನು ಗರ್ಜನೆ ಮಾಡಿದ್ರೆ ಅದು ನಡೆಯುತ್ತೆ, ನಾನು 100 ಸಾರಿ ಸುಳ್ಳು ಹೇಳಿದ್ರೆ ಅದು ಸತ್ಯ ಆಗ್ತದೆ. ಈಗ ಒಂಥರ ಗೂಬೆಲ್ಸನ ತತ್ವದಲ್ಲಿ ನಂಬಿಕೆ ಇಡುವಂಥ ಪ್ರಶ್ನೆ ಆಗಿತ್ತು. ಆದ್ದರಿಂದ ನಿನ್ನೆ ಅವರು ಒಪ್ಕೊಂಡಿದ್ದರಿಂದಾಗಿ ಅವರ ತಪ್ಪು ಹೊರಗೆ ಬಂದಿದೆ. ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದನ್ನ ಒಪ್ಕೊಂಡಂಗಾಗಿದೆ. ಎನ್ಕ್ವೈರಿ ನಡೀಲಿ, ಮತ್ತು ಅವರು ಮಾಡಿದ ತಪ್ಪಿಗೆ ಕನಿಷ್ಠ ಶಿಕ್ಷೆ ಏನು ಅಂದರೆ ರಾಜೀನಾಮೆ ಕೊಡುವಂಥದ್ದು. ಅದು ಶಿಕ್ಷೆನೂ ಅಲ್ಲ. ಒಬ್ಬ ಅಪರಾಧಿ ಆ ಸ್ಥಾನದಲ್ಲಿ ನಿಂತು ರಾಜ್ಯಭಾರ ಮಾಡಬಾರ್ದು. ಒಂದು ಈ ಕರ್ನಾಟಕ ರಾಜ್ಯ ಒಂದು ಸುಸಂಸ್ಕೃತ ರಾಜ್ಯ. ಈ ರಾಜ್ಯವನ್ನು ಆಳ್ತಕ್ಕಂಥವನು ಆರೋಪಿಯೊಬ್ಬ ಆಗಿರಬಾರ್ದು ಅನ್ನುವಂಥದ್ದು ಎಲ್ಲರ ಆಸೆ. ಪಾರ್ಟಿ ಫಂಡಿಗೆ ಹಣ ತಗೊಳ್ಳೋದು ಎಲ್ಲ ಪಕ್ಷಗಳು ತೊಗೊಂಡಿದ್ದಾವೆ. ಮೊನ್ನೆ ಲಿಸ್ಟ್ ಅನೌನ್ಸ್ ಆಗಿದೆ. 1462 ಕೋಟಿ ಕಾಂಗ್ರೆಸ್ಸು ತೊಗೊಂಡಿದೆ. ಯಾರ್ಯಾರು ರಾಜೀನಾಮೆ ಕೊಡಬೇಕು? ಲೋಕಸಭೆಗೆ ಖರ್ಗೆ ಅವ್ರು ಕೊಡಬೇಕು, ಇವರು ಕೊಡಬೇಕು, ನಿಮ್ಮ ರಾಜೀವ್ ಗಾಂಧಿಯವರು ಅಲ್ಲ ರಾಹುಲ್ ಗಾಂಧಿಯವರು ಕೊಡಬೇಕು, ಇಲ್ಲಿ ರಾಜ್ಯಾಧ್ಯಕ್ಷರು ಕೊಡಬೇಕೆಲ್ಲ ಕೊಡಬೇಕಲ್ಲ. ಸುಮ್ಮನೆ ಮೂಢಾ ಪ್ರಕರಣವನ್ನು ಪ್ರಸ್ತಾಪ ಮಾಡಿದರೆ ಅನ್ನುವಂಥ ಒಂದೇ ಉದ್ದೇಶಕ್ಕಾಗಿ ಯಾರ್ಯಾವುದೇ ಇದೆ ಅಂತೇಳಿ ಹುಡುಕಿ FIR ಮಾಡಿಸುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಇದೊಂದು ದುರಂತ, ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ. ಇದು ಮಾಡೋ ದೂರು ಇದೆ ಎಲ್ಲ. ಅವೆಲ್ಲ ಈ ಬೇರೆದನ್ನು ಬೆರಳು ಮಾಡೋಕ್ಕೆ ಯಾಕೆ ಹೋಗ್ತಾರೆ? ನಾನು ಏನು ಮಾಡಿದ್ದೀನಿ, ನಾನೇನು ಅನುಭವಿಸ್ಬೇಕು ಹೇಳಬೇಕು, ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಕಾನೂನು ಪ್ರಕಾರ ನಡೀಲಿಲ್ಲ. ಯಾರ ಮೇಲಾದ್ರು ದೂರ ಇದ್ದರೆ ಅವರಿಗೆ ಶಿಕ್ಷೆ ಆಗಲಿಲ್ಲ, ನಾವೇನು ವಿರೋಧ ಮಾಡೋದಿಲ್ಲ. ಈಗ ನೀವು ಕೊಡ್ಬೇಕು, ಫಸ್ಟು ಸಿದ್ದರಾಮಯ್ಯನವ್ರು ಕೊಡಬೇಕು.